ಐರ್ಲೆಂಡ್ನ ಕರಾವಳಿಯ ದ್ವೀಪವನ್ನು ರಕ್ತಹೀರುವ ಏಲಿಯನ್ ಆಕ್ರಮಿಸಿದಾಗ ವಾರಿಯರ್ಸ್ ಆಲ್ಕೋಹಾಲ್ ಅನ್ನು ಕುಡಿಯುವುದು, ಆ ಆಲ್ಕೋಹಾಲ್ ಅನ್ನು ಕುಡಿದ ಜನರೇ ಏಲಿಯನ್ನಿಂದ ಬದುಕುವುದು ಏಕೈಕ ಮಾರ್ಗವೆಂದು ಕಂಡುಕೊಂಡರು. ನಿಸ್ಸಂಶಯವಾಗಿ ಅವರು ಅದನ್ನು ಬಿಟ್ಟು ಮಾಡಲು ಬೇರೆ ದಾರಿಯೇ ಇರಲಿಲ್ಲ. ಇದೊಂದು ಭಯಾನಕ ಕಥೆ. ಈ ಚಿತ್ರದ ನಿರ್ದೇಶಕ ಜಾನ್ ರೈಟ್. ಈ ಚಿತ್ರದಲ್ಲಿ ಕಿಲಿಯಾನ್ ಕೈಲೆ, ಸ್ಟುವರ್ಟ್ ಗ್ರಹಾಂ, ಮೈಕಲ್ ಹೌ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಅಡ್ವೆಂಚರಸ್ ಕಾಮಿಡಿ ಚಿತ್ರವಾಗಿದ್ದು, ಈ ಚಿತ್ರದ IMDb ರೇಟಿಂಗ್ 6.3 ಮತ್ತು ರಾಟನ್ ಟೊಮೊಟೊದಲ್ಲಿ 70% ಸ್ಕೋರ್ ಮಾಡಿದೆ ಮತ್ತು 51% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ದ್ವೀಪದಲ್ಲಿನ ದೃಶ್ಯದಿಂದ ಪ್ರಾರಂಭವಾಗುತ್ತದೆ. ರಾತ್ರಿಯಾಗಿತ್ತು. ಅಲ್ಲಿ ಕೆಲವು ಮೀನುಗಾರರು ತಮ್ಮ ದೋಣಿಯಲ್ಲಿ ಮೀನು ಹಿಡಿಯುತ್ತಿದ್ದರು. ಇದ್ದಕ್ಕಿದ್ದಂತೆ ಅವರು ಉಲ್ಕಾಶಿಲೆ ಅಂದ್ರೆ ಮೆಟೆೋರಿಟ್ ಮುರಿದ ಪ್ರಾರಂಭವು ಆಕಾಶದಾದ್ಯಂತ ಬರುವುದನ್ನು ನೋಡ್ತಾರೆ. ಇದು ಹತ್ತಿರದ ಸಮುದ್ರಕ್ಕೆ ಬೀಳುತ್ತದೆ. ಅವರು ಈಗ ಆ ಸ್ಥಳಕ್ಕೆ ಹೋಗ್ತಾರೆ. ದೋಣಿಯ ಕ್ಯಾಪ್ಟನ್ ಇದು ಕೆಲವು ರೀತಿಯ ಸಿಗ್ನಲ್ ಆಗಿರಬಹುದು ಅಂತ ಭಾವಿಸಿದರು. ಬಹುಶಃ ಶಿಪ್ ಅಪಾಯದಲ್ಲಿದೆ. ಯಾರೋ ಫ್ಲೇರ್ ಗನ್ ಹಾರಿಸಿದ್ದಾರೆ. ಯಾರಾದರೂ ಸಹಾಯಕ್ಕಾಗಿ ಕರೆ ಮಾಡುತ್ತಿರಬಹುದು. ಲೀಡರ್ನ ಸಂಗಡಿಗನು ಆ ಸ್ಥಳವನ್ನು ನೋಡಲು ಹೋದಾಗ ಆಗ ಏನೋ ನೀರಿನಿಂದ ಹೊರಬರುತ್ತದೆ ಮತ್ತು ಅವನನ್ನು ತನ್ನ ಕಡೆಗೆ ಎಳೆಯುತ್ತದೆ. ಕ್ಯಾಪ್ಟನ್ ನೋಡಲು ಬಂದಾಗ ಆಗ ಅವನಿಗೆ ಅಲ್ಲಿ ಅವನ ಸ್ನೇಹಿತನ ರಕ್ತವನ್ನು ಹೊರತುಪಡಿಸಿ ಏನೂ ಕಾಣಿಸುವುದಿಲ್ಲ. ಅದಕ್ಕೂ ಮೊದಲು ಅವನು ಏನಾದರೂ ಮಾಡಬಹುದಿತ್ತು. ಯಾವುದೋ ಅವನನ್ನು ನೀರಿಗೆ ಎಳೆಯುತ್ತದೆ. ಒಳಗಿರುವ ಲೀಡರ್ನ ಮಗನಿಗೆ ಏನೋ ಗಲೀಜು ಅನಿಸುತ್ತಿದೆ. ಈಗ ಅವನು ನೋಡಲು ಕೊಡಲಿಯೊಂದಿಗೆ ಹೊರಗೆ ಹೋದಾಗ ಆಗ ಅವನ ಮೇಲೂ ಏನೋ ಆಕ್ರಮಣ ಮಾಡಿತು. ನೆಕ್ಸ್ಟ್ ಸೀನ್ ನಲ್ಲಿ ಇದರ ನಂತರ ಕಥೆಯು ಮತ್ತೊಂದು ಸಣ್ಣ ದ್ವೀಪ ಮತ್ತು ಅಲ್ಲಿ ವಾಸಿಸುವ ಜನರಿಗೆ ಹೋಗುತ್ತದೆ. ನಾವು ಒಬ್ಬ ಪೊಲೀಸ್ ಅಧಿಕಾರಿಯನ್ನು ನೋಡ್ತೇವೆ. ಅವನ ಹೆಸರು ಓಶಿಯಾ. ಸದಾ ನಶೆಯಲ್ಲಿ ಇರುತ್ತಿದ್ದ. ಇಂದು ಅವರು ಹೊಸ ಅಧಿಕಾರಿಯನ್ನು ತೆಗೆದುಕೊಳ್ಳಲು ಹೋಗ್ತಾರೆ. ಅವಳ ಹೆಸರು ಲಿಸಾ. ಲಿಸಾಳನ್ನು ಕೆಲವು ದಿನಗಳವರೆಗೆ ಈ ದ್ವೀಪಕ್ಕೆ ವರ್ಗಾಯಿಸಲಾಯಿತು. ಆಗಾಗ ತಮಾಷೆ ಮಾಡುವುದು ಅವಳ ಅಭ್ಯಾಸವಾಗಿತ್ತು. ಆದರೆ ಓಶಿಯಾ ದಾರಿಯಲ್ಲಿ ಅವಳೊಂದಿಗೆ ಏನು ಮಾತನಾಡುವುದಿಲ್ಲ. ಈ ಇಬ್ಬರು ಪೊಲೀಸ್ ಠಾಣೆ ತಲುಪಿದಾಗ ಅಲ್ಲಿ ಲಿಸಾ ತನ್ನ ಲೀಡರ್ ಅನ್ನು ಭೇಟಿಯಾಗುತ್ತಾಳೆ. ಅವರು ಲಿಸಾ ಅವರನ್ನು ಸ್ವಾಗತಿಸುತ್ತಾರೆ. ಕೆಲವು ದಿನಗಳಿಂದ ನಾನು ಕೆಲಸದ ನಿಮಿತ್ತ ಹೊರಗೆ ಹೋಗುತ್ತಿದ್ದೇನೆ ಅಂತ ಲೀಡರ್ ಹೇಳ್ತಾರೆ. ಅದಕ್ಕೆ ನನ್ನ ಜಾಗಕ್ಕೆ ಒಬ್ಬ ಪೊಲೀಸ್ ಬೇಕಿತ್ತು. ಆದ್ದರಿಂದ ನೀವು ಕೆಲಸವನ್ನು ಚೆನ್ನಾಗಿ ನಿಭಾಯಿಸುತ್ತೀರಿ ಅಂತ ನಾನು ಭಾವಿಸುತ್ತೇನೆ. ದಾರಿಯಲ್ಲಿ ಓಶಿಯಾ ಅವನ ಲೀಡರ್ಗೆ ಹೇಳ್ತಾನೆ. ಹೊಸ ಅಧಿಕಾರಿಯ ಅಗತ್ಯ ಏನಿತ್ತು? ನಾನು ಅಲ್ಲಿದ್ದೆ, ಎಲ್ಲವನ್ನೂ ನಿಭಾಯಿಸುತ್ತಿದ್ದೆ. ಆದರೆ ಅವನ ಲೀಡರ್ ಅವನನ್ನು ನಂಬಲಿಲ್ಲ. ಏಕೆಂದರೆ ಓಶಿಯಾ ಸದಾ ನಶೆಯಲ್ಲಿ ಇರುತ್ತಿದ್ದನು. ಈ ದ್ವೀಪದ ಬಂದರಿನಲ್ಲಿ ಇಬ್ಬರು ಮೀನುಗಾರರನ್ನು ತೋರಿಸಲಾಗಿದೆ. ಅವರು ಮೀನು ಹಿಡಿಯುತ್ತಿದ್ದರು. ಆ ಸಮಯದಲ್ಲಿ ಅವುಗಳಲ್ಲಿ ಒಂದು ಸ್ಟ್ರೇಂಜ್ ಪ್ರಾಣಿಯನ್ನು ಸಮುದ್ರದಿಂದ ಹಿಡಿಯುತ್ತಾನೆ. ಅವನ ಇನ್ನೊಬ್ಬ ಸಹೋದ್ಯೋಗಿ ಅದನ್ನು ನೋಡಲು ಪ್ರಯತ್ನಿಸಿದಾಗ ಆಗ ಆ ಕ್ರಿಚರ್ ನೀರಿನಂತಹ ಲಿಕ್ವಿಡ್ ಅನ್ನು ಅವನ ಮೇಲೆ ಎಸೆಯುತ್ತದೆ. ಆದರೆ ಆ ಲಿಕ್ವಿಡ್ ಯಾವುದೇ ರೀತಿಯ ವಿಷಕಾರಿಯಾಗಿರಲಿಲ್ಲ. ಈಗ ಆ ಮನುಷ್ಯನಿಗೆ ತಾನು ಸ್ಟ್ರೇಂಜ್ ಆದ ಪ್ರಾಣಿಯನ್ನು ಹಿಡಿದೆ ಅಂತ ಅನಿಸಿತು. ಇದಕ್ಕಾಗಿ ಅವನು ಬಹಳಷ್ಟು ಹಣವನ್ನು ಪಡೆಯಬಹುದು. ಅದಕ್ಕೆ ಆ ವ್ಯಕ್ತಿ ಅದನ್ನು ಮನೆಗೆ ತಂದು ತನ್ನ ಬಾತ್ ಟಬ್ ನಲ್ಲಿ ಹಾಕ್ತಾನೆ. ಇದರಿಂದ ಅದು ನೀರಿನಲ್ಲಿ ಜೀವಂತವಾಗಿರಬಹುದು. ಅದೇ ಸಮಯದಲ್ಲಿ ಸಮುದ್ರದ ಇನ್ನೊಂದು ಬದಿಯಲ್ಲಿ ಕೆಲವು ಜನರು ಸತ್ತ ತಿಮಿಂಗಿಲಗಳನ್ನು ಪಡೆಯುತ್ತಾರೆ. ಇದು ಬಹಳ ಸ್ಟ್ರೇಂಜ್ ಆದ ವಿಷಯವಾಗಿತ್ತು. ಓಶಿಯಾ ಮತ್ತು ಲೀಸಾ ಇನ್ವೆಸ್ಟಿಗೇಷನ್ಗೆ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಆಗಲೇ ಒಬ್ಬ ಡಾಕ್ಟರ್ ಇದ್ದರು. ಸತ್ತ ತಿಮಿಂಗಿಲವನ್ನು ಚೆಕ್ ಮಾಡುತ್ತಿದ್ದರು. ಅದು ಸತ್ತು ಬಹಳ ಸಮಯವಾಗಿದೆ ಅಂತ ಅವರು ಅವರಿಗೆ ಹೇಳ್ತಾರೆ. ಅವರ ದೇಹದ ಮೇಲೆ ಕಲ್ಲುಗಳ ಡಿಕ್ಕಿಯಿಂದ ಅದರ ಮೈ ಮೇಲೆ ಗುರುತುಗಳು ಬಂದಿವೆ. ಓಶಿಯಾ ಇದನ್ನು ಬಹಳ ಸ್ಟ್ರೇಂಜ್ ಆಗಿ ಕಂಡುಕೊಂಡನು. ಏಕೆಂದರೆ ಅವರು ಈ ದ್ವೀಪದಲ್ಲಿ ದೀರ್ಘಕಾಲ ವಾಸಿಸುತ್ತಿದ್ದನು ಮತ್ತು ಈ ಮೊದಲು ಏನೂ ಸಂಭವಿಸಿಲ್ಲ. ಇದರ ನಂತರ ಓಶಿಯಾ ಒಬ್ಬ ವ್ಯಕ್ತಿಯ ಬಳಿಗೆ ಹೋಗ್ತಾನೆ. ಕಟ್ಟಡದಲ್ಲಿ ಕೆಲಸ ಮಾಡುತ್ತಿದ್ದವನು. ಅವನ ಬಳಿ ಬಹಳ ದೊಡ್ಡ ಕ್ರೇನ್ ಮಷೀನ್ ಇತ್ತು. ಅವನು ಆ ಮನುಷ್ಯನಿಗೆ ಹೇಳ್ತಾನೆ, ನೀನು ಹೋಗಿ ಸಮುದ್ರದ ತೀರದಿಂದ ಸತ್ತ ತಿಮಿಂಗಿಲವನ್ನು ಎತ್ತಿಕೊಳ್ಳಿ. ಈ ಮನುಷ್ಯ ಈಗ ಅದನ್ನೇ ಮಾಡ್ತಾನೆ. ಅವನು ತನ್ನ ಸಹಚರರನ್ನು ಸಮುದ್ರದ ತೀರಕ್ಕೆ ಕರೆದೊಯ್ಯುತ್ತಾನೆ ಮತ್ತು ಸತ್ತ ತಿಮಿಂಗಿಲವನ್ನು ಎತ್ತಿಕೊಳ್ತಾನೆ. ಜನರೆಲ್ಲ ಹೋಗಿದ್ದರು. ಅವರ ಕೆಲಸವು ಇಲ್ಲಿಗೆ ಮುಗಿಯಿತು. ಅವರ ಕೆಲವು ವಸ್ತುಗಳನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ದರು. ಅಗತ್ಯ ವಸ್ತುಗಳನ್ನು ತೆಗೆದುಕೊಳ್ಳಲು ಅವನು ತನ್ನ ಸಹಚರನನ್ನು ಸಮುದ್ರದ ತೀರಕ್ಕೆ ಕಳುಹಿಸ್ತಾನೆ ಮತ್ತು ಅವನು ಸ್ವತಃ ಕಾರಿನಲ್ಲಿ ಕುಳಿತು ಅವನಿಗಾಗಿ ಕಾಯುತ್ತಾನೆ. ತಕ್ಷಣ ಅವನ ಸ್ನೇಹಿತ ಅಲ್ಲಿಗೆ ಹೋಗ್ತಾನೆ. ಅವನು ಅಲ್ಲಿ ಸ್ಟ್ರೇಂಜ್ ಆದ ಮೊಟ್ಟೆಗಳನ್ನು ನೋಡ್ತಾನೆ. ಅದಕ್ಕೂ ಮೊದಲು ಅವನು ವಸ್ತುಗಳೊಂದಿಗೆ ಹಿಂದಿರುಗುವುದಕ್ಕೂ ಮೊದಲು ಯಾವುದೋ ವಸ್ತು ಅವನನ್ನು ಸಮುದ್ರದಿಂದ ದೂರ ಎಳೆಯುತ್ತದೆ. ಈಗ ಕಾರಿನಲ್ಲಿ ಕುಳಿತು ಕಾಯುತ್ತಿದ್ದ ವ್ಯಕ್ತಿ ಅವನ ಸ್ನೇಹಿತನನ್ನು ನೋಡಲು ಹೋಗ್ತಾನೆ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಇದರ ನಂತರ ನಾವು ಲಿಸಾ ತಂಗಿದ್ದ ಹೋಟೆಲ್ ಅನ್ನು ನೋಡ್ತೇವೆ. ಇಲ್ಲಿ ಬಾರ್ ಇತ್ತು. ಇದನ್ನು ಪತಿ ಮತ್ತು ಪತ್ನಿ ನಡೆಸುತ್ತಿದ್ದರು ಮತ್ತು ಓಶಿಯಾ ಆಗಾಗ್ಗೆ ಮದ್ಯಪಾನ ಮಾಡಲು ಇಲ್ಲಿಗೆ ಬರುತ್ತಿದ್ದನು. ಅದೇ ಮನುಷ್ಯ ಅಲ್ಲಿಗೆ ಬರ್ತಾನೆ. ಅವನಿಗೆ ಸ್ಟ್ರೇಂಜ್ ಕ್ರಿಚರ್ ಸಿಕ್ಕಿತ್ತಲ್ಲ, ಆ ಮನುಷ್ಯ ಅಲ್ಲಿಗೆ ಬರ್ತಾನೆ. ಅವನು ಓಶಿಯಾಗೆ ಹೇಳ್ತಾನೆ, ಅದರ ಬೆಲೆ ತುಂಬಾ ಹೆಚ್ಚಿರುವ ಕ್ರಿಚರ್ ನನಗೆ ಸಿಕ್ಕಿದೆ. ಅದನ್ನು ಮಾರಾಟ ಮಾಡಿ ಸಾಕಷ್ಟು ಹಣ ಗಳಿಸುತ್ತೇನೆ. ಆದರೆ ಓಶಿಯಾ ಅವನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವನು ಕುಡಿದಿದ್ದಾನೆ ಅಂತ ಓಶಿಯಾ ಭಾವಿಸ್ತಾನೆ. ಅವನು ಹಾಗೆ ಸುಮ್ಮನೆ ಇಂಥ ಮಾತುಗಳನ್ನು ಆಡುತ್ತಿದ್ದಾನೆ. ಅವನು ನನ್ನೊಂದಿಗೆ ತಮಾಷೆ ಮಾಡುತ್ತಿದ್ದಾನೆ. ಏಕೆಂದರೆ ಓಶಿಯಾ ಸಹ ಕುಡಿದಿದ್ದರು. ಅದೇ ರಾತ್ರಿ ನಾವು ಇನ್ನೊಬ್ಬ ವ್ಯಕ್ತಿಯನ್ನು ನೋಡ್ತೇವೆ. ಅವನು ಅದೇ ಮನುಷ್ಯನ ಸಹೋದ್ಯೋಗಿಯಾಗಿದ್ದನು. ಯಾರು ಆ ಕ್ರಿಚರ್ ನ ಹಿಡಿದಿರ್ತಾರಲ್ಲ ಅವನ ಸಹೋದ್ಯೋಗಿ ಅವನ ಮನೆಯಲ್ಲೇ ಇದ್ದ.
ಆಗ ಅವನ ಮನೆಗೆ ಯಾರೋ ಬರ್ತಾರೆ. ಈಗ ಅವನು ಬಾಗಿಲು ತೆರೆಯಲು ಹೋದಾಗ ಅವನು ಒಬ್ಬ ವ್ಯಕ್ತಿಯನ್ನು ನೋಡ್ತಾನೆ. ಅವನು ಏನೋ ಹಿಡಿದುಕೊಂಡು ನೇತಾಡುತ್ತಿರುವಂತೆ ತೋರುತ್ತಿತ್ತು. ಅವನ 2 ಕೈಗಳು ಮೇಲಿದ್ದವು. ಅವನು ಮುಂದೆ ಹೋಗಿ ನೋಡಿದಾಗ ನಂತರ ಏನೋ ವಸ್ತು ಅವನನ್ನು ಆಕಾಶಕ್ಕೆ ಎಳೆಯುತ್ತದೆ. ಆ ವ್ಯಕ್ತಿಯ ಹೆಂಡತಿಯು ಅಲ್ಲಿದ್ದಳು. ಇದೆಲ್ಲವನ್ನು ನೋಡಿ ಅವಳಿಗೆ ತುಂಬಾ ಭಯವಾಯಿತು. ಅವಳು ಬೇಗನೆ ತನ್ನ ಮನೆಯ ಬಾಗಿಲನ್ನು ಮುಚ್ಚುತ್ತಾಳೆ. ತನ್ನ ಗಂಡನನ್ನು ತನ್ನ ಕಡೆಗೆ ಎಳೆದುಕೊಂಡ ಆ ಕ್ರೀಚರ್ನ ಅವಳು ನೋಡಿದಳು. ಹೌದು, ಅವನು ಅಪಾಯಕಾರಿ ಕ್ರೀಚರ್. ಈಗ ಮನುಷ್ಯರನ್ನು ತಿನ್ನುತ್ತಿದ್ದರು. ಆದರೆ ಅವನು ಹೇಗೆ ಮತ್ತು ಎಲ್ಲಿಂದ ಬಂದನು? ಸ್ಟೋರಿಯಲ್ಲಿ ಮುಂದುವರಿಯುವ ಮೂಲಕ ನಾವು ಇದನ್ನು ತಿಳಿಯುತ್ತೇವೆ. ಈಗ ಆ ಮಹಿಳೆ ತನ್ನ ಮನೆಯಲ್ಲಿ ತುಂಬಾ ಹೆದರುತ್ತಿದ್ದರು. ಅವಳಿಗೆ ಗಂಡನ ಕಿರುಚಾಟ ಕೇಳುತ್ತಿತ್ತು. ಅವಳ ಕಣ್ಣುಗಳು ಅವಳ ಮನೆಯ ಚಿಮಣಿಯ ಕಡೆಗೆ ಹೋಗುತ್ತಾಳೆ. ಇದನ್ನು ನೋಡಿ ಅವಳು ಯೋಚಿಸ್ತಾಳೆ, ಅಲ್ಲಿಂದ ಆ ಕ್ರೀಚರ್ ಬರಬಹುದು. ಅದಕ್ಕೂ ಮೊದಲು ಅವಳು ಅದನ್ನು ಮುಚ್ಚುವುದಕ್ಕಿಂತ ಮೊದಲು ಕ್ರೀಚರ್ ಅವಳನ್ನು ಚಿಮಣಿಯಿಂದ ಹೊರತೆಗೆಯುತ್ತದೆ. ಕ್ರೀಚರ್ ಅನ್ನು ಹಿಡಿದ ಅದೇ ವ್ಯಕ್ತಿ ಇದ್ದನು. ಅವನು ತನ್ನ ಸ್ನಾನದ ತೊಟ್ಟಿಗೆ ಹೋಗಿ ನೋಡ್ತಾನೆ. ಹಾಗಾಗಿ ಅಲ್ಲಿಂದ ಆ ಕ್ರೀಚರ್ ಕಾಣೆಯಾಗಿತ್ತು. ಅಲ್ಲಿ ಅವನ ಒಂದೇ ಒಂದು ಮೊಟ್ಟೆ ಇತ್ತು. ಅವನು ಪರೀಕ್ಷಿಸಲು ಹೊರಗೆ ಬಂದಾಗ ಅವನು ಕೋಣೆಯಲ್ಲಿ ಸ್ಟ್ರೇಂಜ್ ಆದ ಲಿಕ್ವಿಡ್ ಅನ್ನು ನೋಡ್ತಾನೆ. ಆ ಕ್ರೀಚರ್ ಗೋಡೆಗೆ ಅಂಟಿಕೊಂಡಿತ್ತು ಮತ್ತು ದೊಡ್ಡ ಟೆಂಟಿಕಲ್ಸ್ ಗಳನ್ನು ಹೊಂದಿತ್ತು. ಇದು ಆಕ್ಟೋಪಸ್ ನಂತೆ ಕಾಣುತ್ತಿತ್ತು. ಕ್ರೀಚರ್ ಆ ಮನುಷ್ಯನ ಮೇಲೆ ಆಕ್ರಮಣ ಮಾಡುತ್ತದೆ. ಆದರೆ ಅವನು ಅದನ್ನು ತನ್ನ ದಾರಿಯಿಂದ ದೂರವಿಡ್ತಾನೆ ಮತ್ತು ಅದನ್ನು ಕೊಲ್ಲುತ್ತಾನೆ. ಬೆಳಿಗ್ಗೆ ನಮಗೆ ತೋರಿಸಲಾಗಿದೆ, ಲಿಸಾ ಬಾರ್ನಲ್ಲಿ ಕೆಲಸ ಮಾಡುವ ಮಹಿಳೆಗೆ ಓಶಿಯಾ ಬಗ್ಗೆ ಕೇಳುತ್ತಾಳೆ. ಏಕೆಂದರೆ ಈಗ ಅವಳು ಓಶಿಯಾಳನ್ನು ಇಷ್ಟಪಡತೊಡಗಿದಳು. ಅವನಿಗೆ ಅವನ ಹೆಂಡತಿ ಇದ್ದಾನೋ ಇಲ್ಲವೋ ಅಂತ ತಿಳಿಯಲು ಅವಳು ಬಯಸಿದಳು. ಆದರೆ ಆ ಮಹಿಳೆ ಅವನಿಗೆ ಹೆಂಡತಿ ಇಲ್ಲ ಅಂತ ಹೇಳ್ತಾರೆ. ಅವನು ಒಬ್ಬನೇ ಇರುತ್ತಾನೆ. ಸ್ವಲ್ಪ ಸಮಯದ ನಂತರ ಅದೇ ವ್ಯಕ್ತಿ ಓಶಿಯಾ ಮತ್ತು ಲಿಸಾಗೆ ಕರೆ ಮಾಡ್ತಾನೆ. ಯಾರು ಕ್ರೀಚರ್ ಅನ್ನು ಹಿಡಿದ ವ್ಯಕ್ತಿ? ಆ ವ್ಯಕ್ತಿ ಅದನ್ನು ಕೊಂದು ಲ್ಯಾಬ್ಗೆ ಕರೆ ತಂದಿದ್ದ. ಪರೀಕ್ಷೆಯ ನಂತರ ಡಾಕ್ಟರು ಹೇಳ್ತಾರೆ, ಅಂತಹ ಸ್ಟ್ರೇಂಜ್ ಆದ ಕ್ರೀಚರ್ ಅನ್ನು ನಾನು ನೋಡಿಲ್ಲ ಅಂತ. ಇದು ತುಂಬಾ ಅಪಾಯಕಾರಿ ಅಂತ ತೋರುತ್ತದೆ. ಅವನು ಪ್ರಾಣಿಗೆ ಗ್ರ್ಯಾಬರ್ ಎ ಎಂಬ ಹೆಸರನ್ನು ನೀಡ್ತಾನೆ. ಆ ಡಾಕ್ಟರು ಅವನಿಗೆ ತೋರಿಸಿದರು. ಈ ಗ್ರ್ಯಾಬರ್ನಿಗೆ ಬಹಳ ಉದ್ದವಾದ ನಾಲಿಗೆ ಇದೆ. ಈ ಕ್ರೀಚರ್ ನೀರು ಮತ್ತು ರಕ್ತವನ್ನು ಮಾತ್ರ ಕುಡಿಯುತ್ತದೆ. ಅವರಿಗೆ ಅದರ ಮೊಟ್ಟೆಯನ್ನು ತೋರಿಸ್ತಾನೆ. ಇದೆಲ್ಲ ತಿಳಿದ ನಂತರ ಈಗ ಓಶಿಯಾ ತಿಮಿಂಗಿಲ ಘಟನೆ ಮತ್ತು ಕ್ರೀಚರ್ ಘಟನೆ ಎರಡಕ್ಕೂ ಸಿಮಿಲಾರಿಟಿ ಇವೆ ಅಂತ ತಿಳ್ಕೊಳ್ತಾನೆ. ಅವನು ಬೇಗನೆ ಲಿಸಾಳನ್ನು ಕರೆದುಕೊಂಡು ಸಮುದ್ರದ ದಡಕ್ಕೆ ಕರೆದೊಯ್ಯುತ್ತಾನೆ. ಅಲ್ಲಿ ಅದೇ ವ್ಯಕ್ತಿಯ ಕಾರು ನಿಂತಿತ್ತು. ಸತ್ತ ತಿಮಿಂಗಿಲವನ್ನು ತೆಗೆಯಲು ವಾಶಿಯಾ ಅವನನ್ನು ನೇಮಕ ಮಾಡಿದ್ದ. ಅವನು ತನ್ನ ಕಾರನ್ನು ಹೀಗೆ ಬಿಡುವುದಿಲ್ಲ ಅಂತ ಓಶಿಯಾ ಭಾವಿಸ್ತಾನೆ. ಹತ್ತಿರದಲ್ಲಿ ಒಂದು ಮನೆ ಇತ್ತು. ಇಬ್ಬರು ಅಲ್ಲಿಗೆ ಹೋಗಿ ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ಇದೇ ಮನೆಯಲ್ಲಿ ನಿನ್ನೆ ರಾತ್ರಿ ಕ್ರೀಚರ್ ಆಕ್ರಮಣ ನಡೆಸಿತು ಮತ್ತು ಗಂಡ ಮತ್ತು ಹೆಂಡತಿಯನ್ನು ಕೊಂದಿತ್ತು. ಇಬ್ಬರು ಇಲ್ಲಿ ಇನ್ವೆಸ್ಟಿಗೇಷನ್ ನಡೆಸಿದಾಗ ಅವರು ಅಲ್ಲಿ ಹರಿದ ಬಟ್ಟೆಗಳನ್ನು ಕಾಣುತ್ತಾರೆ. ಇಲ್ಲಿಯೂ ಅದೇ ವಾಸನೆ ಬರುತ್ತಿತ್ತು. ಅದು ಆ ಕ್ರೀಚರ್ ಇಂದ ಬರುತ್ತಿತ್ತಲ್ಲ ಅಂತಹ ವಾಸನೆ ಬರುತ್ತದಿರುತ್ತೆ. ಇಬ್ಬರಿಗೂ ಅನುಮಾನ ಬಂತು. ಅವರು ಆ ಮನೆಯ ರೂಫ್ಗೆ ಹೋಗ್ತಾರೆ. ಅಲ್ಲಿ ಲಿಸಾ ಆ ಮನುಷ್ಯನ ಕತ್ತರಿಸಿದ ತಲೆಯನ್ನು ನೋಡ್ತಾಳೆ. ಕ್ರೀಚರ್ ನಿನ್ನೆ ರಾತ್ರಿ ಯಾರನ್ನು ಎತ್ತಿಕೊಂಡು ಹೋಗಿತ್ತು. ಇಬ್ಬರು ಅವನ ಕತ್ತರಿಸಿದ ತಲೆಯನ್ನು ಎತ್ತಿಕೊಂಡಿದ್ದರು ಮತ್ತು ಪ್ರಯೋಗಾಲಯಕ್ಕೆ ತಂದರು. ಆದ್ದರಿಂದ ಅವನ ಬಗ್ಗೆ ಏನಾದರೂ ಕಂಡುಹಿಡಿಯಬಹುದು ಅಂತ. ಆದರೆ ನಾನು ಈ ರೀತಿ ಏನನ್ನು ಹೇಳಲಾರೆ ಅಂತ ಡಾಕ್ಟರು ಹೇಳ್ತಾರೆ. ಅದನ್ನು ಕೊಂದವನು. ಆದರೆ ಹೌದು, ಈ ಕೆಲಸವು ಕೆಲವು ಅಪಾಯಕಾರಿ ಪ್ರಾಣಿ ಅಂತ ನಾನು ಭಾವಿಸುತ್ತೇನೆ. ಆಗ ಕ್ರೀಚರ್ ಅನ್ನು ಹಿಡಿದ ಅದೇ ಮನುಷ್ಯ ಅಲ್ಲಿಗೆ ಬರ್ತಾನೆ. ಇಬ್ಬರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಆ ಮನುಷ್ಯನ ಬಾತ್ಟಬ್ ಹೊರಗೆ ಬಿದ್ದಿರುವುದನ್ನು ನೋಡಿದರು ಮತ್ತು ಗೋಡೆಯಲ್ಲಿ ಬಹಳ ದೊಡ್ಡ ರಂಧ್ರವಿತ್ತು. ಮೊಟ್ಟೆ ಎಂದರೆ ಆ ಕ್ರೀಚರ್ ಅಲ್ಲಿಯೇ ಬಿಟ್ಟಿತ್ತು. ಅದು ದೊಡ್ಡ ಕ್ರೀಚರ್ ಆಗಿ ಬದಲಾಗಿತ್ತು. ನೋಡಿದ ನಂತರ ಅವರಿಗೆ ತಿಳಿಯಿತು, ದೊಡ್ಡ ಅಪಾಯ ಎದುರಾಗಲಿದೆ ಅಂತ. ಅವರಿಗೆ ಈಗ ಎಲ್ಲವೂ ಅರ್ಥವಾಗಿತ್ತು. ಈ ಘಟನೆ ನಿನ್ನೆ ರಾತ್ರಿ ನಡೆದಿದೆ ಅಂತ ಲಿಸಾ ಹೇಳ್ತಾರೆ. ಈ ಕ್ರೀಚರ್ ಮಾಡಿರಬೇಕು ಅಂತ, ಏಕೆಂದರೆ ಅದು ನೀರಿನಲ್ಲಿ ಮಾತ್ರ ಬದುಕಬಲ್ಲವು ಮತ್ತು ನಿನ್ನೆ ರಾತ್ರಿ ಮಳೆಯಾಗಿತ್ತು. ಅದಕ್ಕಾಗಿಯೇ ಭೂಮಿಯ ಮೇಲೆ ಬಂದಿತ್ತು ಮತ್ತು ಅವನು ಬಂದ ನಂತರ ಆ ಮನೆಯ ಜನರನ್ನು ಕೊಂದ. ಈಗ ಅವರನ್ನು ತನ್ನೊಂದಿಗೆ ಕರೆತಂದ ವ್ಯಕ್ತಿ ಈ ಕ್ರೀಚರ್ಗಳ ರಾಣಿ ಎಲ್ಲಿದ್ದಾಳೆಂದು ನನಗೆ ತಿಳಿದಿದೆ ಅಂತ ಹೇಳ್ತಾರೆ. ಇದು ಮೊಟ್ಟೆಗಳನ್ನು ಇಡುತ್ತಿದೆ. ಇಬ್ಬರನ್ನು ಒಂದು ಗುಹೆಗೆ ಕರೆದುಕೊಂಡು ಹೋಗ್ತಾನೆ. ಅವನು ಅಲ್ಲಿಗೆ ಹೋಗುವುದಿಲ್ಲ. ಈಗ ಲಿಸಾ ಮತ್ತು ಓಶಿಯಾ ಇಬ್ಬರು ಒಳಗೆ ಹೋಗ್ತಾರೆ. ಅಲ್ಲಿ ಅವರು ಮನುಷ್ಯನ ಬಟ್ಟೆಗಳನ್ನು ಪಡೆಯುತ್ತಾರೆ. ಇವು ಅದೇ ಮೀನುಗಾರನ ಬಟ್ಟೆಗಳಾಗಿವೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ಯಾರನ್ನು ನೋಡಿದ್ದೇವೆ. ಆ ಸಮಯದಲ್ಲಿ ಅಂದರೆ ಆ ಮೀನುಗಾರರ ದೋಣಿಯಲ್ಲಿ ಈ ಕ್ರೀಚರ್ಗಳು ಆಕ್ರಮಣ ಮಾಡಿದ್ದವು. ಅಲ್ಲಿ ಅವರನ್ನು ಹುಡುಕಲು ಅವರು ಬೇರೆ ಯಾವುದನ್ನು ಕಂಡುಹಿಡಿಯಲಿಲ್ಲ. ಆದರೆ ಅವರು ಕ್ರೀಚರ್ ಅನ್ನು ಎಚ್ಚರಗೊಳಿಸುತ್ತಾರೆ. ಆ ಕ್ರೀಚರ್ ಎಚ್ಚರವಾದ ಕೂಡಲೇ ಅವರ ಮೇಲೆ ಆಕ್ರಮಣ ಮಾಡಲು ಬರುತ್ತಿತ್ತು. ಆದರೆ ಈ ಇಬ್ಬರು ಬೇಗನೆ ಹೊರಬಂದರು. ಆ ಕ್ರೀಚರ್ ಇನ್ನೂ ಗುಹೆಯಲ್ಲಿಯೇ ಇತ್ತು. ಅದು ಹೊರಗೆ ಬರುವುದಿಲ್ಲ, ಏಕೆಂದರೆ ಈ ಕ್ರೀಚರ್ ಸೂರ್ಯನ ಲೈಟ್ ನಲ್ಲಿ ಹೊರಬರಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಈ ಎರಡು ಈಗ ಮತ್ತೆ ಪ್ರಯೋಗಾಲಯಕ್ಕೆ ಹೋಗಿ ಮತ್ತು ಗ್ರಾಬರ್ ಕ್ರೀಚರ್ಗಳ ದೌರ್ಬಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಾರೆ. ಅದರೊಂದಿಗೆ ಅವರು ಅದನ್ನು ಕೊಲ್ಲಬಹುದು. ಮೊದಲು ಅದಕ್ಕೆ ಬೆಂಕಿ ಹಚ್ಚಿದರು, ಆದರೆ ಇದ್ದಕ್ಕಿದ್ದಂತೆ ನೀರು ಬರಲಾರಂಭಿಸಿತು. ಇದರೊಂದಿಗೆ ಗ್ರಾಬರ್ ಮತ್ತೆ ಜೀವಂತವಾಗಿತ್ತು ಮತ್ತು ಅವನು ಅದೇ ಲಿಕ್ವಿಡ್ ಅನ್ನು ಓಶಿಯಾ ಮುಖದ ಮೇಲೆ ಎಸೆಯುತ್ತಾನೆ. ಅವನ ತಲೆಗೆ ಅಂಟಿಕೊಳ್ಳುತ್ತದೆ. ಆದರೆ ಹೇಗಾದರೂ ಅವನು ಅದನ್ನು ತನ್ನ ತಲೆಯಿಂದ ತೆಗೆಯುತ್ತಾನೆ. ಆ ಮನುಷ್ಯನು ನಿಂತು ಇದನ್ನೆಲ್ಲ ನೋಡುತ್ತಿದ್ದ. ಅವರನ್ನು ಇಲ್ಲಿಗೆ ಕರೆತಂದವರು ವ್ಯಕ್ತಿ ಅವರಿಗೂ ಹೇಳ್ತಾನೆ, ಆ ಗ್ರಾಬರ್ ಕ್ರೀಚರ್ ನನ್ನ ಮೇಲೆ ಈ ರೀತಿ ಆಕ್ರಮಣ ಮಾಡಿತು. ನನಗೂ ಕಚ್ಚಿದ್ದ. ಆದರೆ ಆ ದಿನ ನಾನು ಕುಡಿದಿದ್ದೆ ಮತ್ತು ಅವನು ನನ್ನನ್ನು ಕಚ್ಚಿದ ತಕ್ಷಣ ದುರ್ಬಲನಾದನು. ಇದರರ್ಥ ಆಲ್ಕೋಹಾಲ್ ಯೂಸ್ ಮಾಡುವ ಮನುಷ್ಯ. ಈ ಕ್ರೀಚರ್ ಅವನಿಗೆ ಹಾನಿ ಮಾಡಲಾರದು. ಇಂದು ರಾತ್ರಿ ಅತ್ಯಂತ ಸ್ಟ್ರಾಂಗ್ ಚಂಡಮಾರುತವು
ಬರಲಿದೆ. ಅದಕ್ಕಾಗಿಯೇ ಓಶಿಯಾ ಮತ್ತು ಲೀಸಾ ಒಟ್ಟಾಗಿ ಒಂದು ಪ್ಲಾನ್ ಅನ್ನು ಮಾಡ್ತಾರೆ. ಅವರು ಬಾರ್ಗೆ ಹೋಗ್ತಾರೆ ಮತ್ತು ದ್ವೀಪದಲ್ಲಿ ವಾಸಿಸುವ ಎಲ್ಲಾ ಜನರು ಅಪಾಯದಲ್ಲಿದ್ದಾರೆ ಅಂತ ಹೇಳಿ ಕ್ರೀಚರ್ ಅವರ ಮೇಲೆ ಆಕ್ರಮಣ ಮಾಡಲು ಹೋಗುತ್ತದೆ. ಆದರೆ ನಾವು ಅವುಗಳನ್ನು ಒಂದು ರೀತಿಯಲ್ಲಿ ಉಳಿಸಬಹುದು. ಜನರು ಸಾಧ್ಯವಾದಷ್ಟು ಕುಡಿಯುತ್ತಿದ್ದರೆ, ಯಾಕೆಂದರೆ ಯಾರ ರಕ್ತದಲ್ಲಿ ಆಲ್ಕೋಹಾಲ್ ಇದೆ ಆ ಕ್ರೀಚರ್ ಅವರಿಗೆ ಹಾನಿ ಮಾಡುವುದಿಲ್ಲ. ಆದರೆ ಈ ಬಗ್ಗೆ ಯಾರಿಗೂ ತಿಳಿಯಬಾರದು, ಇಲ್ಲದಿದ್ದರೆ ಜನರು ಭಯಭೀತರಾಗುತ್ತಾರೆ. ಆ ಬಾರ್ಮನ್ ಕೂಡ ಅವರನ್ನು ಬೆಂಬಲಿಸಲು ಸಿದ್ಧನಾಗಿದ್ದನು. ಅವರು ಲಿಸಾ ಅವರ ಮೊದಲ ಪರೀಕ್ಷೆಯನ್ನು ಹೊಂದಿದ್ದಾರೆ. ನಾನು ಯಾವತ್ತೂ ಆಲ್ಕೋಹಾಲ್ ಸೇವಿಸಿಲ್ಲ ಅಂತ ಲಿಸಾ ಓಶಿಯಾಗೆ ಹೇಳ್ತಾರೆ. ಆದರೂ ಆಕೆಗೆ ಮದ್ಯ ಕುಡಿಸುವಂತೆ ಮಾಡ್ತಾರೆ. ನಂತರ ಅವರು ಲಿಸಾಳ ರಕ್ತವನ್ನು ತೆಗೆದುಕೊಂಡು ಅದನ್ನು ಪರೀಕ್ಷಿಸುತ್ತಾರೆ. ಅವರು ತನ್ನ ರಕ್ತವನ್ನು ಪ್ರಾಣಿಯ ಮಗುವಿಗೆ ಕುಡಿಸುತ್ತಾರೆ. ಲ್ಯಾಬ್ನಲ್ಲಿ ಬಂದಿಯಾಗಿದ್ದ ಆ ಕ್ರಿಚರ್ಯ ಮಗು ರಕ್ತ ಕುಡಿದ ತಕ್ಷಣ ಸಾಯುತ್ತದೆ. ಅವರಿಗೆ ಕ್ರಿಚರ್ಗಳ ದೌರ್ಬಲ್ಯ ತಿಳಿದಿತ್ತು. ಓಶಿಯಾ ಮತ್ತು ಲಿಸಾ ಚರ್ಚ್ಗೆ ಹೋಗ್ತಾರೆ. ಅಲ್ಲಿ ನೆರೆದಿದ್ದವರನ್ನೆಲ್ಲ ಬಾರ್ಗೆ ಬರುವಂತೆ ಹೇಳ್ತಾರೆ. ಉಚಿತ ಆಲ್ಕೋಹಾಲ್ ನೀಡಲಾಗುವುದು. ಅದಕ್ಕೆ ಎಲ್ಲರೂ ಬಾರ್ಗೆ ಬಂದರು. ಅವರು ರಾತ್ರಿಯಲ್ಲಿ ಪ್ರಾಣಿಯನ್ನು ಬೇಟೆಯಾಡಬೇಕಾಗಿತ್ತು. ತಮ್ಮ ಬಳಿ ಇದ್ದದ್ದನ್ನೇ ವೆಪನ್ ಮಾಡಿಕೊಳ್ತಾರೆ. ಹೊರಗೆ ಲಿಸಾ ಮತ್ತು ಓಶಿಯಾ ಕಾರಿನಲ್ಲಿ ಕುಳಿತಿದ್ದರು. ಉಳಿದವರು ಬಾರ್ನಲ್ಲಿದ್ದರು. ಲಿಸಾ ಕೂಡ ಸಾಕಷ್ಟು ಮದ್ಯ ಸೇವಿಸಿದ್ದಳು. ಅವಳಿಗೆ ಪ್ರಜ್ಞೆ ಇರಲಿಲ್ಲ. ಅದಕ್ಕಾಗಿಯೇ ಅವಳು ಓಶಿಯಾಗೆ ತನ್ನ ಮನಸ್ಸಿನ ಮಾತುಗಳನ್ನು ಹೇಳುತ್ತಾಳೆ. ಅವಳು ಅವನನ್ನ ಎಷ್ಟು ಇಷ್ಟಪಡ್ತಾಳೆ ಅಂತ. ಅಲ್ಲಿ ಎಲ್ಲರೂ ಬಾರ್ನಲ್ಲಿ ಆನಂದಿಸುತ್ತಿದ್ದರು. ಆಗ ಒಬ್ಬ ವ್ಯಕ್ತಿ ವಾಶ್ರೂಮ್ಗೆ ಹೋಗಬೇಕಿತ್ತು. ಆದರೆ ವಾಶ್ರೂಮ್ ನಲ್ಲಿ ಯಾರೋ ಇದ್ದರು. ಅದಕ್ಕಾಗಿಯೇ ಅವನು ಹೊರಗೆ ಬರ್ತಾನೆ. ಹೊರಗೆ ಜೋರಾಗಿ ಮಳೆ ಸುರಿಯುತ್ತಿತ್ತು. ಆಗ ನೀರಿದ್ದ ಕಾರಣ ಸಣ್ಣ ಕ್ರೀಚರ್ಗಳು ಅಲ್ಲಿಗೆ ಬಂದವು. ಅವರು ಆ ವ್ಯಕ್ತಿಯ ಮೇಲೆ ಆಕ್ರಮಣ ಮಾಡ್ತಾರೆ. ಇದನ್ನು ನೋಡಿದ ಲಿಸಾ ಮತ್ತು ಓಶಿಯಾ ಆ ವ್ಯಕ್ತಿಯನ್ನು ರಕ್ಷಿಸಲು ಹೋಗ್ತಾರೆ. ಅವರು ಅವನನ್ನ ಉಳಿಸುವ ಮೊದಲು ಅಲ್ಲಿ ದೊಡ್ಡ ಗ್ರ್ಯಾಬರ್ ಕ್ರೀಚರ್ ಬಂದು ಬಿಡುತ್ತದೆ. ಅದು ಆ ಮನುಷ್ಯನನ್ನು ಎಳೆದುಕೊಂಡು ತಿನ್ನುತ್ತದೆ. ಇದನ್ನು ಕಂಡ ಲೀಸಾ ಮತ್ತು ಓಶಿಯಾ ಪ್ರಾಣ ಉಳಿಸಿಕೊಳ್ಳಲು ಓಡ್ತಾರೆ. ಇಬ್ಬರು ತಮ್ಮ ಕಾರಿನಲ್ಲಿ ಕುಳಿತಾಗ ಆಗ ಲೀಸಾ ಸಂಕಷ್ಟದಲ್ಲಿರುವ ಕಾರಿನ ಸೈರನ್ ಆನ್ ಮಾಡ್ತಾಳೆ. ಈ ಕಾರಣದಿಂದಾಗಿ ಕ್ರೀಚರ್ ಈಗ ಅವರ ಹಿಂದೆ ಇತ್ತು. ಅದು ಅವರ ಕಾರಿನ ಮೇಲೆ ಹತ್ತುತ್ತದೆ. ಅದು ಕಾರನ್ನು ಒಡೆಯಲು ಪ್ರಯತ್ನಿಸುತ್ತಿತ್ತು. ಆದರೆ ಅವರು ಅವಕಾಶವನ್ನು ನೋಡಿದ ತಕ್ಷಣ ಅವರು ಬೇಗನೆ ಬಾರ್ ಒಳಗೆ ಓಡ್ತಾರೆ. ಅವನು ಬಾರ್ಗೆ ಬಂದ ತಕ್ಷಣ ಬಾರ್ ಮಾಲೀಕರು ಓಶಿಯಾಗೆ ಹೇಳ್ತಾರೆ, ಆಲ್ಕೋಹಾಲ್ ಮುಗಿದಿದೆ ಅಂತ. ಅದನ್ನು ಪಡೆಯಲು ನಾವು ಬೇರೆ ಸ್ಥಳಕ್ಕೆ ಹೋಗಬೇಕು. ನಾವು ಈಗ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ಅದಕ್ಕೆ ಓಶಿಯಾ ಎಲ್ಲರಿಗೂ ಮೇಲಕ್ಕೆ ಹೋಗುವಂತೆ ಹೇಳ್ತಾರೆ. ಏನಾಯಿತು ಅಂತ ಎಲ್ಲರೂ ಕೇಳುತ್ತಿದ್ದರು. ನಾವೇಕೆ ಮೇಲಕ್ಕೆ ಹೋಗಬೇಕು? ಆದರೆ ಓಶಿಯಾ ಇನ್ನು ಯಾರಿಗೂ ಏನನ್ನು ಹೇಳುವುದಿಲ್ಲ. ಹೊರಗೆ ಏನು ದೊಡ್ಡ ಸಮಸ್ಯೆ ಅಂತ ಯಾರಿಗೂ ತಿಳಿದಿರಲಿಲ್ಲ. ಇಲ್ಲಿ ಲ್ಯಾಬ್ನಲ್ಲಿ ಕೆಲಸ ಮಾಡುತ್ತಿದ್ದ ಡಾಕ್ಟರ್, ಆತ ಸಾಕಷ್ಟು ಮದ್ಯ ಸೇವಿಸಿದ್ದ. ಆದುದರಿಂದಲೇ ಅವನಿಗೆ ಪ್ರಜ್ಞೆ ಇರಲಿಲ್ಲ. ಅವನು ಹೊರಗೆ ಹೋಗಿ ದೊಡ್ಡ ಗ್ರ್ಯಾಬರ್ ಪ್ರಾಣಿಯ ಮುಂದೆ ನಿಲ್ಲುತ್ತಾನೆ ಮತ್ತು ಅವನ ಚಿತ್ರವನ್ನು ಮಾಡಲು ಪ್ರಯತ್ನಿಸುತ್ತಾನೆ. ಆದರೆ ಕ್ರಿಚರ್ ಅವನನ್ನು ಹಿಡಿದು ಎಸೆಯುತ್ತದೆ. ಬಾರ್ನಲ್ಲಿದ್ದ ಎಲ್ಲರಿಗೂ ಈ ದೊಡ್ಡ ಅಪಾಯದ ಬಗ್ಗೆ ತಿಳಿಯುತ್ತೆ. ಎಲ್ಲರೂ ತಮ್ಮ ಪ್ರಾಣವನ್ನು ಉಳಿಸಿಕೊಂಡು ಓಡ್ತಾರೆ. ಓಶಿಯಾ ಅವರು ಸುರಕ್ಷಿತವಾಗಿದ್ದಾರೆ ಅಂತ ಎಲ್ಲರೂ ಅರ್ಥ ಮಾಡಿಕೊಳ್ಳುವಂತೆ ಮಾಡ್ತಾರೆ. ಅವರಿಗೆ ಏನೂ ಆಗುವುದಿಲ್ಲ. ಈ ಕ್ರಿಚರ್ ಆಲ್ಕೋಹಾಲ್ ಅನ್ನು ದ್ವೇಷ ಮಾಡುತ್ತದೆ ಎಂದು ಅವರು ಹೇಳ್ತಾರೆ. ಅದಕ್ಕಾಗಿಯೇ ಅದು ಯಾರಿಗೂ ಏನೂ ಮಾಡುವುದಿಲ್ಲ. ಆದರೆ ಇಲ್ಲಿ ದೊಡ್ಡ ಅಪಾಯವೆಂದರೆ ಓಶಿಯಾ ಸ್ವತಃ, ಏಕೆಂದರೆ ಅವನು ಆಲ್ಕೋಹಾಲ್ ಅನ್ನು ಸೇವಿಸಿರಲಿಲ್ಲ. ಅದಕ್ಕಾಗಿಯೇ ಕ್ರಿಚರ್ ಓಶಿಯಾನ ಹಿಂದೆ ಇತ್ತು. ಓಶಿಯಾ ಈಗ ಕೆಳಗೆ ಹೋಗಲು ಡಿಸೈಡ್ ಮಾಡ್ತಾನೆ, ಏಕೆಂದರೆ ಅವನು ತನ್ನಿಂದಾಗಿ ಎಲ್ಲರ ಪ್ರಾಣಕ್ಕೂ ಅಪಾಯವನ್ನುಂಟು ಮಾಡಲು ಸಾಧ್ಯವಿಲ್ಲ. ಆದರೆ ಇಲ್ಲಿ ಲಿಸಾ ಅವನಿಗೆ ಒಂದು ಉಪಾಯ ಹೇಳ್ತಾರೆ. ಈ ಕ್ರಿಚರ್ ಸೂರ್ಯನ ಬೆಳಕನ್ನು ಸಹಿಸುವುದಿಲ್ಲ ಅಂತ ಹೇಳುತ್ತಾಳೆ. ಅದಕ್ಕಾಗಿಯೇ ಇಲ್ಲಿ ಕನ್ಸ್ಟ್ರಕ್ಷನ್ ಸೈಟ್, ನಾನು ಅಲ್ಲಿ ಕ್ರೇನ್ ಮಷೀನ್ ಅನ್ನು ನೋಡಿದೆ. ನಾವು ಅಲ್ಲಿಗೆ ಹೋಗುತ್ತೇವೆ. ನಾವು ಈ ಕ್ರಿಚರ್ ಅನ್ನು ಹಿಡಿದು ಆ ಮಷೀನ್ ದಿಂದ ನಿಲ್ಲಿಸುತ್ತೇವೆ ಮತ್ತು ಬೆಳಿಗ್ಗೆ ಬಂದ ತಕ್ಷಣ ಈ ಕ್ರಿಚರ್ ಮುಗಿಯುತ್ತದೆ ಮತ್ತು ಅದರ ಮೊಟ್ಟೆಗಳು ಕೂಡ. ಓಶಿಯಾ ಲಿಸಾಳ ಐಡಿಯಾವನ್ನು ಇಷ್ಟಪಡ್ತಾಳೆ. ಆದರೆ ಓಶಿಯಾ ಅವರ ಕಾರಿನ ಕೀಗಳನ್ನು ಕೆಳಗೆ ಇಡಲಾಗಿತ್ತು. ಲಿಸಾ ಚುರುಕಾಗಿ ವರ್ತಿಸ್ತಾಳೆ ಮತ್ತು ಕೀಲಿಗಳನ್ನು ತರುತ್ತಾಳೆ. ಕೆಳಗೆ ಸಾಕಷ್ಟು ಕ್ರಿಚರ್ ನ ಮಕ್ಕಳು ಇದ್ದರು. ಲಿಸಾ ಮತ್ತು ಓಶಿಯಾ ಒಂದೇ ಸ್ಥಳಕ್ಕೆ ಹೋಗ್ತಾರೆ. ಅವರ ಹಿಂದೆ ಕ್ರಿಚರ್ ಇತ್ತು, ಏಕೆಂದರೆ ಈಗ ಅವರು ಓಶಿಯಾನನ್ನು ಬೇಟೆಯಾಡಲು ಬಯಸಿತ್ತು. ಓಶಿಯಾ ಆ ಸ್ಥಳವನ್ನು ತಲುಪುತ್ತಾನೆ ಮತ್ತು ಪೆಟ್ರೋಲ್ ಡ್ರಮ್ ಅನ್ನು ನೋಡ್ತಾನೆ. ಅವನು ಕ್ರಿಚರ್ ಅನ್ನು ತನ್ನ ಕಡೆಗೆ ಕರೆಯುತ್ತಾನೆ. ಆದ್ದರಿಂದ ಅದು ಅವನ ಬಳಿಗೆ ಬಂದ ತಕ್ಷಣ ಅವನು ಅದನ್ನು ಸುಡ್ತಾನೆ. ಆದರೆ ಆ ಕ್ರಿಚರ್ ಅವನನ್ನು ತನ್ನ ಟೆಂಟಿಕಲ್ಸ್ ಗಳಿಂದ ಕೆಳಗೆ ಬೀಳಿಸುತ್ತದೆ. ಅವನ ಮೇಲೆ ಆಕ್ರಮಣ ಮಾಡಲು ಮುಂದಾದ ತಕ್ಷಣ ಅಲ್ಲಿ ಲಿಸಾಳ ಕ್ರೇನ್ ಮಷೀನು ಅದನ್ನು ಬೀಳಿಸುತ್ತದೆ. ಕ್ರಿಚರ್ ಅಲ್ಲಿ ಸಿಲುಕಿಕೊಂಡಿತ್ತು. ನಂತರ ಅವಳು ಓಶಿಯಾಳನ್ನು ಉಳಿಸುತ್ತಾಳೆ. ಅಲ್ಲಿ ಅವಳು ಮದ್ಯದ ಬಾಟಲಿಯನ್ನು ಓಪನ್ ಮಾಡ್ತಾಳೆ. ಇದರಿಂದ ಅವರು ಸ್ವಲ್ಪ ಆನಂದಿಸಬಹುದು. ಆಗ ಒಂದು ಕ್ರಿಚರಿಯ ಟೆಂಟಿಕಲ್ಸ್ ಗಳು ಬಂದು ಓಶಿಯಾವನ್ನು ಹಿಡಿಯುತ್ತದೆ. ಅದು ಅವನನ್ನು ತಿನ್ನಲಿದ್ದನು. ಆದರೆ ಆತನ ಕೈಯಲ್ಲಿ ಮದ್ಯದ ಬಾಟಲಿ ಇತ್ತು. ಅವನು ಆ ಪ್ರಾಣಿಯ ಮೇಲೆ ಎಸೆಯುತ್ತಾನೆ. ಅದಕ್ಕಾಗಿಯೇ ಆ ಕ್ರಿಚರ್ ಓಶಿಯಾವನ್ನು ಬಿಡುತ್ತದೆ. ಲಿಸಾ ಫ್ಲೇರ್ ಗನ್ನೊಂದಿಗೆ ಪೆಟ್ರೋಲ್ ಟ್ಯಾಂಕ್ ಗಳ ಮೇಲೆ ಚಲಾಯಿಸುತ್ತಾಳೆ. ಫ್ಲೇರ್ ಗನ್ ಹೊಡೆದ ತಕ್ಷಣ ಅಲ್ಲಿ ದೊಡ್ಡ ಸ್ಫೋಟ ಸಂಭವಿಸುತ್ತದೆ. ಇದರಲ್ಲಿ ಆ ಕ್ರಿಚರ್ ಸತ್ತು ಹೋಯಿತು. ಅಂತಿಮವಾಗಿ ಅವರು ಆ ದೊಡ್ಡ ಗ್ರ್ಯಾಬರ್ ಕ್ರಿಚರ್ ಅನ್ನು ತೊಡೆದು ಹಾಕ್ತಾರೆ. ಮುಂಜಾನೆ ಆದ ಕೂಡಲೇ ಲಿಸಾ ಮತ್ತು ಓಶಿಯಾ ತಮ್ಮ ಮನೆಗೆ ಹಿಂತಿರುಗುತ್ತಾರೆ. ಇಬ್ಬರೂ ತಮ್ಮ ಮನಸ್ಸಿನ ಮಾತುಗಳನ್ನು ಪರಸ್ಪರ ಹೇಳಿಕೊಳ್ತಾರೆ. ಇಬ್ಬರೂ ಒಂದಾಗಿದ್ದರು. ಆದರೆ ಆ ಅಪಾಯಕಾರಿ ಕ್ರಿಚರ್ ಎಷ್ಟೋ ಜನರನ್ನು ಕೊಂದಿತು ಮತ್ತು ಇದರೊಂದಿಗೆ ಗ್ರ್ಯಾಬರ್ ಅಪಾಯಕಾರಿ ಪ್ರಾಣಿಯ ಚಲನಚಿತ್ರ ಇಲ್ಲಿ ಕೊನೆಗೊಳ್ಳುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.